ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ, ಒಂದು ಹೆಲ್ದಿ ಆಗಿರುವಂತಹ ರೆಸಿಪಿ ಅಂತ ಹೇಳ್ಬೋದು. ಇದನ್ನು ಡಾಬರ್ ಸ್ಟೈಲ್ ಆಲೂ ಗೋಬಿ ಮಸಾಲ ರೆಸಿಪಿನ ಈ ರೀತಿ ತಯಾರಿಸಿ ತಿಂದರೆ ನೀವು ರುಚಿಯಂತೂ ಮರೆಯೋದಿಲ್ಲ. ಅಷ್ಟು ಟೇಸ್ಟಿಯಾಗಿರುವಂಥ ಒಂದು ಆಲೂ ಗೋಬಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಗೋಬಿ ತೊಗೊಂಡಿದ್ದೀನಿ, ಅಂದರೆ ಕಾಲಿಫ್ಲವರ್ ಇರುತ್ತಲ್ಲ, ಸೊ ಅದು ಈ ಹೂಕೋಸನ್ನು ತಗೊಂಡು ನಾನು ಈಗ ಇದನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು, ಹೀಗೆ ಬಿಡಿಸ್ಕೊಳ್ಳೋಣ. ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಎಷ್ಟೆಷ್ಟು ಬೇಕು ನೋಡಿಕೊಂಡು ನೀವು ಸಪ್ರೇಟ್ ಮಾಡ್ಕೋಬೋದು ಅದನ್ನು. ಫ್ರೆಂಡ್ಸ್, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಈಗ ನೋಡಿ, ನಾನು ಹೂಕೋಸನ್ನು ಹೀಗೆ ಬಿಡಿಸ್ಕೊಳ್ತಾ ಇದ್ದೀನಿ. ಬಿಡಿಸಾಗಿರೋಂತಹ ಒಂದು ಹೂಕೋಸನ್ನು ನೀಟಾಗಿ ಫಸ್ಟು, ಏಕೆಂದರೆ ಇದರಲ್ಲಿ ಹುಳ ಇರುತ್ತೆ, ಹಾಗಾಗಿ ನಾವು ನೋಡಿಕೊಂಡು ಇದನ್ನು ಬಿಡಿಸ್ಕೋಬೇಕು. ಬೆಳಕು ಇರೋ ಕಡೆನೇ ಆದಷ್ಟು ಇದನ್ನು ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಯಾಕೆಂದರೆ ಮಧ್ಯದಲ್ಲಿ ಹುಳ ಇರುತ್ತೆ. ಇದನ್ನು 1 ದಿನ 2 ದಿನ ನೀವು ಇಟ್ಟರೂ ಕೂಡ ಬೇಗನೆ ಹುಳ ಆಗಿಬಿಡುತ್ತೆ. ಸೊ ಹಾಗಾಗಿ ಮಾರ್ಕೆಟಲ್ಲಿ ತಂದಾಗಲೂ ಕೂಡ ಒಂದ್ಸಲ ನೋಡಿಕೊಂಡು ನೀಟಾಗಿ ತಾಂಬರಬೇಕಾಗುತ್ತೆ ಫ್ರೆಂಡ್ಸ್. ಈಗ ನೋಡಿ, ಹೀಗೆ ಬಿಡಿಸ್ಕೊಂಡು ಒಂದು ತಟ್ಟೆಲಿ ಇಟ್ಕೊಂಡಿದ್ದೀನಿ ನಾನು. ನಂತರ ಈಗ ನಾವು ಪ್ಯಾನ್ ಇಟ್ಕೊಳ್ಳೋಣ. ಕಡಾಯಿ ಅಥವಾ ಪ್ಯಾನ್ ಏನು ಬೇಕಿದ್ರೂ ಇಟ್ಕೋಬೋದು. ಒಂದು ಪಾತ್ರೆ, ಯಾವುದಾದ್ರೂ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಳೋಣ. ನೀರು ಹಾಕಿ ನಾವು ಈಗ ಬಿಡಿಸಿರೋಂತಹ ಹೂಕೋಸು ಇದೆಯಲ್ಲ, ಅದನ್ನು ಈ ನೀರೊಳಗೆ ಹಾಕ್ಕೊಳ್ಳೋಣ. ಯಾವಾಗಲೂ ಅಷ್ಟೇ, ದಯವಿಟ್ಟು ನೀವು ಹೂಕೋಸನ್ನು ಬಳಸಬೇಕಾದ್ರೆ ಯಾವುದೇ ಅಡುಗೆಗಾಗಲಿ ಏನಕ್ಕೆ ನೀವು ಬಳಸಬೇಕು ಅಂದರೂ ಖಂಡಿತ ಒಂದು ಸಲ ಈ ಥರ ಕುದಿ ನೀರಲ್ಲಿ ಚೆನ್ನಾಗಿ ಅದನ್ನು ನಾವು ಬೇಯಿಸಿ ಒಂದು 2ರಿಂದ 3 ನಿಮಿಷದವರೆಗೂ ಬೇಯಿಸಿ ನಂತರ ಯಾವುದೇ ಅಡುಗೆಗಾದರೂ ಉಪಯೋಗಿಸ್ಕೊಳ್ಳಿ ಫ್ರೆಂಡ್ಸ್. ಯಾಕೆಂದರೆ ಇದರಲ್ಲಿ ಹುಳ ಇರುತ್ತೆ, ಮತ್ತು ಇದು ಬೆಳಿಬೇಕಾದ್ರೆ ತುಂಬಾ ಕೆಮಿಕಲ್ಸ್ನ ಹಾಕಿ ಬೆಳೆದಿರ್ತಾರೆ. ಸೊ ದಯವಿಟ್ಟು ಯಾರೇ ಇದನ್ನು ಉಪಯೋಗಿಸಿದ್ರೂ ಕೂಡ ಖಂಡಿತ ಸ್ವಲ್ಪ ಬಿಸಿನೀರಲ್ಲಿ ಒಂದು 2 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸಿ ನಂತರ ತೆಗೆದು ನೀವು ಉಪಯೋಗಿಸ್ಕೊಳ್ಳಿ. ಓಕೆ, ಈಗ ಇದನ್ನು ಒಂದು 3 ನಿಮಿಷದವರೆಗೂ ಬೇಯೋದಕ್ಕೆ ನಾನು ಬಿಡ್ತೀನಿ. ಸೊ ಬೇಯ್ತಾ ಇರಲಿ ಇದು. ನಂತರ ಇನ್ನೊಂದು ಕಡೆ ನಾನು ಒಂದು ಪ್ಯಾನ್ ಇಟ್ಟಿದ್ದೀನಿ. ಸೊ ಇದಕ್ಕೆ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ. ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕಿದ್ದೀನಿ. ಆಯಿಲ್ ಅಥವಾ ತುಪ್ಪ ಯಾವುದನ್ನು ಬೇಕಿದ್ರೂ ನೀವು ಹಾಕ್ಕೊಳ್ಬೋದು ಫ್ರೆಂಡ್ಸ್. ಓಕೆ, ಈಗ ನಾನು ಒಂದು 2ರಿಂದ 3 ಆಲೂಗೆಡ್ಡೆನ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿರೋಂತಹ ಆಲೂನ ಈಗ ಹಾಕ್ಕೊಳ್ಳೋಣ. ಆಲೂಗೆಡ್ಡೆ ಹಾಕಿ ಇವಾಗ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಹೀಗೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇಷ್ಟೇ ಆಯಿಲ್ ಬೇಕಾಗುತ್ತೆ, ಮತ್ತು ನಾವು ಎಣ್ಣೆ ಏನೋ ಉಪಯೋಗಿಸೋದಿಲ್ಲ, ಇಷ್ಟೇ ಸಾಕು. ಈಗ ಎಷ್ಟು ಹಾಕಿದೀವೋ ಇಷ್ಟರಲ್ಲೇ ಈ ಅಡುಗೆನ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ಈಗ ಬೇಯಿಸ್ಕೊಳ್ಳೋಣ. ನಾವು ಸುಮಾರು ಇದನ್ನು ಒಂದು 3/4% ಬೇಯಿಸ್ಕೊಳ್ಬೇಕಾಗುತ್ತೆ. ಸೊ ಪೂರ್ತಿ ಬೇಡ, ಒಂದು 3/4% ಅಂದರೆ ಒಂದು 90ರಿಂದ 95% ನೀವು ಈ ಆಲೂಗೆಡ್ಡೆನ ಬೇಯಿಸ್ಕೊಳ್ಳಿ. ನೋಡಿ, ಇನ್ನು ಸ್ವಲ್ಪ ಬೇಯಬೇಕು. ಸೊ ಈಗ ನೀಟಾಗಿ ಬೆಂದಿದೆ ನೋಡ್ಬೋದು ನೀವು. ಈ ಥರ ಸ್ವಲ್ಪ ಬ್ರೌನ್ ಕಲರ್ ಆಗ್ತಾ ಇರುತ್ತಲ್ಲ, ಆಗ ಇದನ್ನು ನಾವು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ಸೊ ಇದಾಗಿದೆ ನೋಡಿ, ಈ ಥರ ಕಲರ್ ಚೇಂಜ್ ಆಗ್ತಾ ಇರಬೇಕು, ಆಗ ಆಗಿದೆ ಅಂತ. ಸೊ ಇದನ್ನು ಒಂದು ತಟ್ಟೆಗೆ ಈಗ ತೆಗೆದಿಟ್ಕೊಳ್ಳೋಣ. ತುಂಬಾ ಬೇಗ ಆಗುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು, ಅಥವಾ ಇದನ್ನು ಸೈಡ್ ಡಿಶಿಗೆ ಕೂಡ ಮಾಡ್ಕೋಬೋದು, ಅಥವಾ ನೀವು ಇದನ್ನು ಚಪಾತಿಗೆ ಬೇಕು ಅಂದ್ರೆ ಚಪಾತಿ, ರೋಟಿ, ಪರೋಟ ಆ ಥರದಕ್ಕಾದರೂ ನೀವು ಉಪಯೋಗಿಸ್ಕೋಬೋದು. ಸೊ ಆಲೂಗೆಡ್ಡೆನ ಒಂದು ಕಡೆ ತೆಗೆದಿಟ್ಟಿದ್ದೀನಿ. ಇವಾಗ ಗೋಬಿ ನೋಡಿ ಚೆನ್ನಾಗಿ ಬೆಂದಿದೆ. ಸೊ ಈಗ ಇದನ್ನು ಕೂಡ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ಅಥವಾ ನೀವು ಹೀಗೆ ನೀರು ಸಮೇತನೇ ಸೋಸ್ಕೊಳ್ತೀವಿ ಅಂದರೆ ಒಂದು ಜಾಲರಿಗೆ ಹಾಕಿ ಬಿಟ್ಬಿಡಿ, ಆಗ ನೀರೆಲ್ಲ ಸೋಸ್ಕೊಳ್ಳುತ್ತೆ. ಇಲ್ಲ ಹಾಗೆ ತೆಗೆದು ಒಂದೊಂದನೇ ತೆಗೆದು ನಾವು ಇಟ್ಕೊಳ್ತೀವಿ ಅಂದರೆ, ಸೊ ಅದನ್ನು ತೆಗೆದು ಕೂಡ ಒಂದು ಜಾಲರಿಗೆ ಹಾಕ್ಕೊಂಡು ನಂತರ ನೀರೆಲ್ಲ ಅದನ್ನು ಬಸ್ಕೊಂಡ್ಬಿಡೋಣ. ಈಗ ನಾನು ಒಂದು ಜಾಲರಿಗೆ ಹಾಕ್ಕೊಳ್ತಾ ಇದ್ದೀನಿ, ತೆಗೆದಿಟ್ಕೊಳ್ಳೋಣ. ನಂತರ ಈಗ ಅದೇ ಪ್ಯಾನಿಗೆ ನಾನು ಗೋಬಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಬೇಯಿಸಿದ್ದೀವಲ್ಲ ನಾವು, ನೀರಲ್ಲಿ ಬೇಯಿಸಿರೋ ಅಂಥದ್ದನ್ನು ನೀರೆಲ್ಲ ಸೋಸ್ಕೊಂಡು ನಂತರ ಹಾಕ್ಕೊಳ್ಳಿ. ಓಕೆ, ನೀರು ಸೋಸಿದ ನಂತರ ನಾವು ಹಾಕ್ಕೊಳ್ತಾ ಇದ್ದೀನಿ.
ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ನೋಡಿಕೊಂಡು ನೀವು ಈ ಹೂಕೋಸನ್ನು ಹಾಕ್ಕೊಳ್ಬೋದು ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಬೇಡ, ಒಂದು ಸ್ವಲ್ಪ ಬೇಯೋದಕ್ಕೆ ಅಂತ. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿಣ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಗೋಬಿ ಬೇಯಿಸ್ಬೇಕಾದ್ರೂ ಕೂಡ ಸ್ವಲ್ಪ ಉಪ್ಪನ್ನು ಹಾಕಿರ್ತೀವಿ. ಸೊ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಅಷ್ಟೇ. ಈಗ ನೋಡಿ, ಇದು ಕೂಡ ಒಂದು 90% ಬೆಂದಿರಬೇಕು ಫ್ರೆಂಡ್ಸ್. 90% ಬೆಂದಾಗ ಇದನ್ನು ನೋಡಿ ಒಂದ್ಸಲ ಹೀಗೆ ಒಂದು ಸ್ಪೂನಿಂದ ಕಟ್ ಮಾಡಿದ್ರೆ ಅದು ಕಟ್ ಆಗ್ತಾ ಇರಬೇಕು, ಆಗ ಕರೆಕ್ಟಾಗಿ ಬೆಂದಿದೆ ಅಂತ. ಸೊ ಅದನ್ನು ಇವಾಗ ಒಂದು ತಟ್ಟೆಗೆ ತೆಗೆದಿಟ್ಕೊಂಬೇಡ. ಈಗ ಅದೇ ಪ್ಯಾನಿಗೆ ನಾನು ಇರೋವಂಥ ಆಯಿಲನ್ನೇ ಉಪಯೋಗಿಸ್ತಾ ಇರೋದು. ಈಗ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಜೀರಿಗೆ ಕೂಡ ಹಾಕ್ಕೊಳ್ಳೋಣ. ಸ್ವಲ್ಪ ಜೀರಿಗೆ ಕೂಡ ಹಾಕಿದ್ದೀನಿ ನಾನು. ಹಾಗೆ ಹಸಿರು ಮೆಣಸಿನಕಾಯಿ, ಸಣ್ಣದಾಗಿ ಕಟ್ ಮಾಡಿರೋಂತಹ ಹಸಿರು ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಶುಂಠಿ ತಗೊಳ್ಳೋಣ. ಸ್ವಲ್ಪ ತುರಿದಿರುವಂತಹ ಶುಂಠಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ನಾನು. ಸೊ ಡಾಬಾ ಸ್ಟೈಲಲ್ಲಿ ನೀವು ಸುಮಾರು ಸಲ ಇದನ್ನು ತಿಂದಿರ್ತೀರ. ಆದರೆ ನಾನು ಇವತ್ತು ತೋರಿಸ್ತಾ ಇರೋದು ಡ್ರೈ ರೋಸ್ಟು. ಸೊ ನಿಮಗೆ ಚಪಾತಿಗೆ ಪರೋಟಾಗೆ ಬೇಕು ಅಂದರೆ ನೀವು ಸ್ವಲ್ಪ ನೀರನ್ನು ಉಪಯೋಗಿಸ್ಬೇಕು. ನಾನು ಹೇಳ್ತೀನಿ ಯಾವಾಗ ಅಂತ. ಸೊ ಆವಾಗ ಅದನ್ನು ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ನೀವು ಚಪಾತಿಗೆ, ಪೂರಿಗೆ, ರೋಟಿಗೆ, ಪರೋಟಕ್ಕೆಲ್ಲ ಆಗುತ್ತೆ. ಈಗ ನಾನು ಇಲ್ಲಿ 2 ಆಲೂಗೆಡ್ಡೆನ ಅದನ್ನು ನಾನು ಗ್ರೈಂಡ್ ಮಾಡಿಲ್ಲ ಫ್ರೆಂಡ್ಸ್, ತುರಿದು ಇಟ್ಕೊಂಡಿದ್ದೆ. ಸೊ ತುರಿದು ಹಾಕ್ಕೊಂಡಿದ್ದೀನಿ ಇವಾಗ. ಏಕೆಂದರೆ ಗ್ರೈಂಡ್ ಮಾಡಿ ಪ್ಯೂರಿ ಕೂಡ ಮಾಡ್ಕೊಂಡು ನೀವು ಹಾಕ್ಕೊಳ್ಬೋದು ಬೇಕು ಅಂದರೆ. ಅದು ಜಾಸ್ತಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಬೇಯಿಸ್ಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗಾಗಿ ಇದನ್ನು ತುರಿದೇ ಹಾಕ್ತಾ ಇದ್ದೀನಿ ನಾನು. ಸೊ 2 ಟೊಮ್ಯಾಟೊ ತೊಗೊಂಡಿರೋದು ಮೀಡಿಯಮ್ ಸೈಜಲ್ಲಿರೋವಂಥದ್ದು. ಹಾಗೆ ಇಲ್ಲಿ ಅಚ್ಕಾರದ ಪುಡಿ 1 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಇದನ್ನು ಉಪಯೋಗಿಸ್ಕೊಳ್ಳಿ ಅಚ್ಕಾರದ ಪುಡಿನ. ಹಾಗೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಚಿಟಿಕೆಯಷ್ಟು ಅರಿಶಿಣ, ರುಚಿಗೆ ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಸ್ವಲ್ಪನೇ ಹಾಕ್ಕೊಳ್ಳಿ, ಲಾಸ್ಟಿಗೆ ನೋಡಿಕೊಂಡು ನೀವು ಉಪ್ಪನ್ನು ಸೇರಿಸ್ಕೊಳ್ಳಿರಂತೆ. ಯಾಕೆಂದರೆ ನಾವು ಹೂಕೋಸು ಮತ್ತು ಆಲೂಗೆಡ್ಡೆ ಬೇಯಿಸ್ಬೇಕಾದ್ರೆ ಉಪ್ಪನ್ನು ಹಾಕಿರ್ತೀವಿ. ಸೊ ನೋಡಿಕೊಂಡು ಉಪಯೋಗಿಸಿ ಫ್ರೆಂಡ್ಸ್. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಯಾವಾಗಲೇ ಆಗಲಿ ಮಸಾಲೆಗಳನ್ನು ಚೆನ್ನಾಗಿ ಬೇಯಿಸಿದ್ರೆ ಖಂಡಿತ ಆ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ದಯವಿಟ್ಟು ಇದೇ ಥರ ಪ್ರೊಸೀಜರ್ನ ಫಾಲೋ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಮಕ್ಕಳು ಕೆಲವೊಂದು ಸಲ ವೆಜಿಟೇಬಲ್ಸ್ನ ತಿನ್ನಲ್ಲ ಅಂತಾರೆ. ಈ ರೀತಿ ನೀವು ಡಿಫ್ರೆಂಟ್ ಆಗಿರುವಂತಹ ರೆಸಿಪಿಗಳನ್ನು ಮಾಡಿಕೊಡ್ರೆ ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ. ಈಗ ನಾನು ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ. ಇಲ್ಲಿ 1 ಕಪ್ ಆಗುವಷ್ಟು ಹಸಿ ಬಟಾಣಿ ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಹೀಗೆ ಮಿಕ್ಸ್ ಮಾಡ್ತಾ ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನಾನು. ಬೇಯಿಸ್ಕೊಂಡ ನಂತರ ಸ್ಟವ್ನ ಆಫ್ ಮಾಡಿ ನಾನಿವಾಗ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ನ ಆಫ್ ಮಾಡೇ ಹಾಕ್ಕೊಳ್ಳಿ ಅಥವಾ ಲೋ ಮಾಡಿ ಹಾಕ್ಕೊಳ್ಳಿ. ಹೈ ಫ್ಲೇಮ್ ಇದ್ದಾಗ ಖಂಡಿತವಾಗ್ಲೂ ಮೊಸರನ್ನು ಹಾಕಬೇಡಿ, ಮೊಸರು ಹೊಡ್ಕೊಳ್ಳುತ್ತೆ. ಸೊ ಆವಾಗ ಟೇಸ್ಟು ಚೇಂಜ್ ಆಗುತ್ತೆ. ನೋಡಿ, ನಾನು ಈಗ ಆನ್ ಮಾಡಿದ್ದೀನಿ, ಸ್ಟವ್ ಆನ್ ಮಾಡಿ ಮಿಕ್ಸ್ ಮಾಡ್ತಾನೇ ಇದ್ದೀನಿ. ಅದರ ಬಬಲ್ಸ್ ಬರೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ತಾ ಇರೋಣ. ಆಗ ಮೊಸರು ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ಈಗ ಒಡೆಯೋ ಚಾನ್ಸಸ್ ಇರಲ್ಲ. ಸೊ ಹಾಗಾಗಿ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು ಹಾಕಿ ಈ ಮಸಾಲೆನ ಬೇಯಿಸೋದೇ ಸ್ವಲ್ಪ ಟೈಮ್ ತಗೊಳುತ್ತೆ ನಿಮಗೆ, ಬಿಟ್ಟರೆ ಇನ್ಯಾವುದು ಕೂಡ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಈಗ ಬೇಯಿಸಿರೋಂತಹ ಆಲೂಗೆಡ್ಡೆ ಮತ್ತು ಹೂಕೋಸು ಇದೆಯಲ್ಲ, ಸೊ ಅದನ್ನು ಎಣ್ಣೆಲಿ ಬೇಯಿಸಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಆಲೂಗೆಡ್ಡೆ ಹಾಗೆ ಹೂಕೋಸು ಎರಡನ್ನೂ ಕೂಡ ಹಾಕ್ಕೊಳ್ಳೋಣ ಫಸ್ಟು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಮಿಕ್ಸ್ ಮಾಡಿ, ಜಾಸ್ತಿ ಮಿಕ್ಸ್ ಮಾಡ್ತಾ ಹೋಗ್ಬೇಡಿ, ಎಲ್ಲ ಕದ್ರಕೊಳ್ಳುತ್ತೆ. ಸೊ ಹಾಗೆ ಮಾಡೋದು ಬೇಡ. ಸ್ವಲ್ಪ ನೀಟಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಈಗ ನೀಟಾಗಿ ಮಿಕ್ಸ್ ಆಗಿದೆ. ಸೊ ಇವಾಗ ನಾನು ಇದಕ್ಕೆ ಒಂದು ಟೊಮ್ಯಾಟೊನ ಹಾಕ್ಕೊಳ್ತಾ ಇದ್ದೀನಿ. ಅದು ಬೀಜ ತೆಗೆದಿರೋ ಅಂತಹ ಟೊಮ್ಯಾಟೊ. ಸೊ ತೆಗೆದು ಅದನ್ನು ಹೀಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ನೋಡಿ, ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿದ ನಂತರ
ನಿಮಗೆ ನೀರು ಬೇಕು ಅಂದರೆ ಈ ಟೈಮಲ್ಲಿ ಸ್ವಲ್ಪ ನೀರನ್ನು ಹಾಕಿ ನೀವು ನೀರು ಹಾಕ್ಕೊಂಡು ಅದು ಚಪಾತಿಗೆ ಪರೋಟಕ್ಕೆ ಬೇಕು ಅಂದರೆ ಮಾಡ್ಕೋಬೋದು. ಅಥವಾ ಡ್ರೈ ರೋಸ್ಟ್ ಬೇಕು ಅಂದರೆ ಹೀಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದನ್ನು ಹೀಗೆ ತಿನ್ಬೋದು ಅಥವಾ ಇದನ್ನು ಕೂಡ ನೀವು ಚಪಾತಿಗೆ ಹಾಕ್ಕೊಂಡು ತಿನ್ಬೋದು. ಜಾಸ್ತಿ ಡ್ರೈ ಏನು ಮಾಡಿರಲ್ಲ. ತುಂಬಾ ಟೇಸ್ಟಿಯಾಗಿ ಬೇಗ ಆಗುವಂಥ ಒಂದು ಆಲೂ ಗೋಬಿ ರೆಸಿಪಿ ರೆಡಿಯಾಗಿದೆ. ಈ ಆಲೂ ಗೋಬಿ ಸಬ್ಜಿನ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ತಿಳಿಸಿ. ಓಕೆ, ಬಾಯ್, ಸಿ ಯು.